ಎಲ್ರಿಗೂ ನಮಸ್ತೆ. ಸರ್, ನಾವು 2 ವರ್ಷದ ಹಿಂದೆ ಡಿಸೆಂಬರ್ 30ನೇ ತಾರೀಕು 2022ರಲ್ಲಿ ನಮ್ಮ ಸಂಸ್ಥೆನ ಪ್ರಾರಂಭ ಮಾಡಿದಾಗ ಆವತ್ತು ಯಾರೂ ಇರಲಿಲ್ಲ ಆಫೀಸಲ್ಲಿ. ಅದನ್ನ ಆಫೀಸ್ ಮಾಡೋ ಮುಂಚೆ ಕಾರಲ್ಲಿ ಕೂತು ನಾವು ಡಿಸ್ಕಷನ್ ಮಾಡಿದ್ವಿ. ನಾನು ಚಂದು ಸರ್ನ ಕರೆದು ಮಾತುಕತೆ ಎಲ್ಲ ಮಾಡಿದ್ವಿ. ಆಮೇಲೆ ಚಂದು ಸರ್ ಇದ್ದು ಮಾತುಕತೆ ಆದ್ಮೇಲೆ ಲೋಹಿತ್ ಸರ್ ಬಂದ್ರು, ಲೋಹಿತ್ ಸರ್ ನಂತರ ದೀಪಕ್ ಸರ್ ಬಂದ್ರು. ಹೀಗೆ ಕೂತು ಡಿಸ್ಕಷನ್ ಆಯ್ತು. ಆಮೇಲೆ ಆಫೀಸ್ ಆಯ್ತು. ಆಫೀಸಲ್ಲಿ ಬಲೆ ತೆಗಿಲಿಕ್ಕೆ ಯಾರಿದ್ರು ಅಂತ ಕೇಳಿದ್ರೆ, ಇವತ್ತು ಈ ಕಾರ್ಯಕ್ರಮದಲ್ಲಿ MC ಮಾಡ್ತಾ ಇದಾರಲ್ಲ, ಅವ್ರ ವಿಡಿಯೋ ಇದೆ ನನ್ನ ಹತ್ರ. ಇವತ್ತು ದೀಪಕ್ ಸರ್ ಆಫೀಸ್ ಇದ್ದು ಬಲೆ ತೆಗಿತಾ ಇದ್ರು, ನಾನು ಗುಡಿಸಿ ಎಲ್ಲ ನಾವು ಕೂರೋದು. ಏನಂತೀರಿ ಸುಬೋಧ್ ಸರ್? ಇಡೀ ಆಫೀಸಲ್ಲಿ ಟೋಟಲ್ ಆಗಿ ಏನಿತ್ತು ಅಂತ ಹೇಳಿದ್ರೆ, ಒಂದು ಮೂಲೆಯಲ್ಲಿ ನಾವು ಕೂರುವಂತದ್ದು, ಯಾರು ಇಲ್ಲ, ಲೈಟ್ ಎಲ್ಲ ಆಫ್ ಮಾಡಿ ಒಂದು ಕಾರ್ನರ್ ಒಂದು ಇದರಲ್ಲಿ ಕೂತು ನಾವು ಡಿಸ್ಕಷನ್ಗೆ ಬರೋದು. ಸುಬೋಧ್ ಸರ್ ಕರ್ಕೊಂಬರೋರು ಎಲ್ಲರೂ ಪ್ರೆಸೆಂಟೇಷನ್ಗೆ ನಾವು 500 ಪೇಜ್ ಒಂದು ಇದೆಯಲ್ಲ, ಯಾವುದು ನಮ್ಮ ಪೇಪರ್ A4 ಶೀಟ್ ಅಂತ ನಾವು 1270 ಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ನನಗೆ. ಇವತ್ತು ಕೂಡ ಅದು ನನ್ನ ಕಾರ್ಪೊರೇಷನ್ ಬಗ್ಗೆ ನಾನು ಇಷ್ಟು ಅಥವಾ ನಿಮಗೆ ಇಷ್ಟೆಲ್ಲ ನಿರರ್ಗಳವಾಗಿ ಮಾತಾಡಲಿಕ್ಕೆ ಒಳಗಿನ ಕಲ್ಪನೆ ಮಾತ್ರ ಅಲ್ಲ, ನಾನು ಅದನ್ನ ಪೇಪರ್ ಅಲ್ಲಿ ಬರೀತಾ ಇರುವಂತಹ ವಿಚಾರಗಳು ಕೂಡ ಬರುತ್ತೆ. ಅಂದ್ರೆ ಎಲ್ಲವೂ ಸೇರಿಕೊಂಡೇ ಅದರಲ್ಲಿ ಪ್ರತಿದಿನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಒಂದು ಪ್ರೆಸೆಂಟೇಷನ್ ಸ್ಟಾರ್ಟಿಂಗ್ ಹೇಗಿತ್ತು, ಮತ್ತೆ ನಾವು ಹೇಗೆ ಚೇಂಜ್ ಮಾಡ್ಕೊಂಡು ಹೋಗಿದ್ದೀವಿ ಎಲ್ರಿಗೂ ಗೊತ್ತಿದೆ. ಮೊದಲು ಇದಾಯ್ತು, ಸಂಸ್ಥೆ ಆಗಿ 3 ತಿಂಗಳಾಗಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಹೇಳಿಕೆ ಶುರು ಮಾಡಿದ್ರು. ಅದು 6 ತಿಂಗಳು, ಅದು ಮಂಗಳೂರಿದ್ದು, ಅದು ಹೀಗೆ ಹಾಗೆ. ಅಂದ್ರೆ ನಮ್ಮವರೇ, ಅಂದ್ರೆ ಕಾಲನಿಯವರು ಯಾರು ಹೊರಗಿನವರಲ್ಲ, ನಮ್ಮವರೇ. 3 ತಿಂಗಳಾಯ್ತು, 6 ತಿಂಗಳಾಯ್ತು. ಹಿರಿಯರೆಲ್ಲ ರೊನಾಲ್ಡ್ ಸರ್ ಎಲ್ಲ ಬಂದಿದ್ರು ಆಫೀಸಿಗೆ. ಅವತ್ತೆಲ್ಲ ಎಂಟ್ರಿ ಎಲ್ಲ ಆಗಿತ್ತು. ಸ್ವಲ್ಪ ಟೈಮ್ ಆದಾಗ ನಾವು ಮೇ ತಿಂಗಳಲ್ಲಿ ನಾವೊಂದು ಆಫರ್ ಇಟ್ಟಿದ್ವಿ. ಏಪ್ರಿಲ್ ಅಲ್ಲೋ ಏನೋ, ಅದು ನಾವು ಫೆಬ್ರವರಿ ಮಾರ್ಚಲ್ಲಿ ಇದು ಇಟ್ಟಿದ್ದು ಆಫರ್ ಇಟ್ಟಿದ್ದು. ಗೋವಾ ಟೂರಿಗೆ ನಾವು ಮೊದಲ ಬಾರಿಗೆ ಹೋಗಿದ್ದು. ಎಷ್ಟು ಜನ ಅಂತ ಹೇಳಿದ್ರೆ 17 ಜನ. ದಯವಿಟ್ಟು ಬಂದಿದ್ರೆ ಎದ್ದಿದ್ದೀವಿ. ಮೊದಲ ಗೋವಾ ಟೂರಿಗೆ ಬಂದ 17 ಜನ, ಮೊದಲ ಗೋವಾ ಟೂರಿಗೆ ಬಂದ 17 ಜನರಲ್ಲಿ ಇಲ್ಲಿದ್ದಾರೆ. ಅದರಲ್ಲೂ ಮೊದಲ ಟೂರ್ನಲ್ಲಿ ತಪ್ಪಿಸಿದವರು ಯಾರು ಗೊತ್ತಾ? ದೀಪಕ್. ಎಸ್, ಥ್ಯಾಂಕ್ ಯು. ಇವ್ರು ಬಂದಿದ್ದು ನಮ್ಗೆ 3 ದಿನ 4 ನಿಮಿಷ ಇದ್ವಿ. ನಮ್ಗೆ ಅಷ್ಟು ಎಫೆಕ್ಟ್ ಬಿದ್ದಿರ್ಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಟೈಮ್ ಅಲ್ಲಿ ನಾವು ಮತ್ತೆ ಗೋವಾಕ್ಕೆ ಹೋದ್ವಿ. 1ನೇ ವರ್ಷ ಸೆಲೆಬ್ರೇಷನ್ಗೆ ಜನವರಿ 26ನೇ ತಾರೀಕಿಗೆ ಹೋಗಿದ್ವಿ. ಯಾರೆಲ್ಲ ಬಂದಿದ್ರಿ ದಯವಿಟ್ಟು ಎದ್ದಿದ್ವಿ. ಆಗ 2ನೇ ಟೂರಿಗೆ ಇವ್ರು ಬಂದಿದ್ರು. ಹಾಗಾದ್ರೆ ನೆಕ್ಸ್ಟ್ ವಿದೇಶಕ್ಕೂ ಇವ್ರು ಬರ್ತಾರೆ. ಎಸ್, ಹೇಗಿತ್ತು ಸರ್ 2ನೇ ಅನುಭವ? ಸರ್ ಹೌದಲ್ವ ಸರ್? ಎಸ್, ನೆಕ್ಸ್ಟ್ ನೀವು ಮಿಸ್ ಮಾಡ್ಕೋಬೇಡಿ ಸರ್, ಓಕೆನಾ? ಎಸ್, ಥ್ಯಾಂಕ್ ಯು. ಈಗ ನಾನು ಆವತ್ತು ಜನವರಿ 27ನೇ ತಾರೀಕಿಗೆ, ಜನವರಿ 27ನೇ ತಾರೀಕಿಗೆ ಕಳೆದ ವರ್ಷ 2023ರಲ್ಲಿ ನಾವು ಆವತ್ತು ಜನವರಿ 27ನೇ ತಾರೀಕಿಗೆ ಒಂದು ಟಿ ಶರ್ಟ್ ಕೊಟ್ವಿ. ಇದು ಯಾವುದು? ಗೋವಾ ಟೂರ್ ಅಲ್ಲಿ ಕೊಟ್ಟಿತ್ತು. ಇವತ್ತು ಇವರು ಹಾಕಿರುವಂತ ಟಿ ಶರ್ಟ್ ಕಳೆದ ವರ್ಷ ಕೊಟ್ಟಿರುವಂತದ್ದು. ಇಲ್ಲಿ ಏನ್ ಲೋಗ ಇದೆ? ಹಿಂದೆ ತಿರುಗಿ. ತೆರೆದ ಪುಸ್ತಕವಿದೆ. ನಾವು ಓಪನ್ ಆಗಿದ್ದೀವಿ. MPA ಕಾರ್ಪೊರೇಷನ್ ಅನ್ನೋದು ಈಗ ಯಾರಾದ್ರು ಇನ್ನೊಬ್ರು ಈಗ ಹೊಸ ಟಿ ಶರ್ಟ್ ಹಾಕಿದ್ದಾರೆ. 2ನೇ ವರ್ಷದ ಕಾಲಿಟ್ಟಿದ್ದೀವಿ. ಜನವರಿ 27ನೇ ತಾರೀಕಿಗೆ ಇವರಿಗೆ ಏರ್ಪೋರ್ಟ್ ಅಲ್ಲಿ ಇದು ಸಿಕ್ಕಿದೆ. ಹೌದಾ? ಕಳೆದ ವರ್ಷ ನಿಮಗೆ ಜನವರಿ 27ನೇ ತಾರೀಕಿಗೆ ಎಲ್ಲಿ ಸಿಕ್ಕಿದ್ದು ಟಿ ಶರ್ಟ್? 2ನೇ ವರ್ಷದಲ್ಲಿ ನಾವು ಎಲ್ಲಿ ಕೊಟ್ಟಿದ್ದು? ಕೊಟ್ಟಿದ್ದೀವಿ. ಆದ್ರೆ ಡೇಟ್ ನೋಡಿ, ಜನವರಿ 27ನೇ ತಾರೀಕು. ಇಲ್ಲಿ ಏನಿದೆ ಲೋಗೋ ಏನ್ ಕಾಣ್ತಾ ಇದೆ? ತಿರುಗಿ ಸರ್, ಇಲ್ಲಿ ಏನ್ ಕಾಣ್ತಾ ಇದೆ? ಅಂದ್ರೆ ಇದು ನಮ್ಮ ಡೆವಲಪ್ಮೆಂಟ್. ಇನ್ನು ಮತ್ತೆ ಏನು ಹೇಳ್ಬೇಕು? ಅದು ಕಂಪನಿ ನಂಬಿ, ಅದು ನಂಬಿ, ಇನ್ನು ನಾನು ಹೇಳುವ ವಿಚಾರವೇ ಇಲ್ಲ. ನಾವು ಬಿಟ್ಟಾಗಿದೆ, ಆ ವಿಚಾರ ಬಿಟ್ಟಾಗಿದೆ. ಥ್ಯಾಂಕ್ ಯು. ಈ ವಿಚಾರವನ್ನ ನಾವು ಬಿಟ್ಟಾಗಿದೆ. ನಾವು ಇನ್ನು ಶುರು ಮಾಡ್ಲಿಕ್ಕೆ ಇರೋದು, ನಿಮ್ಗೆ ಯೂನಿಕಾರ್ನ್ ಕಂಪನಿ ಅಂತ ಕೇಳಿದ್ದೀರಾ? ಯಾರಾದ್ರೂ ಯೂನಿಕಾರ್ನ್ ಕಂಪನಿ ಅಂದ್ರೆ ಏನು ಅಂತ ಗೊತ್ತಿದೆಯಾ? ಗೌಡ್ರ, ಪಾಟೀಲ್ ಏನಾದ್ರು ಗೊತ್ತಿದೆಯಾ? ಹೇಳಿ ಸರ್. 100,000 7,000 ಕೋಟಿ. ಓಕೆ, ಅಲ್ಲ ಯೂನಿಕಾರ್ನ್ ಕಂಪನಿ ಅಂದ್ರೆ ಏನು ಅಂತ ಯಾರಾದ್ರೂ ಕೇಳಿದ್ದೀರಾ?
ಯೂನಿಕಾರ್ನ್ ಅಂದ್ರೆ ಏನು? ಇಲ್ವಾ? ಇಲ್ಲ ಇದು ಯೂನಿಕಾರ್ನ್ ಕಂಪನೀಸ್ ಅಂತ ಅಂದ್ರೆ ಒಂದು ವರ್ಷಕ್ಕೆ 8,600 ಕೋಟಿ ಯಾವ ಸಂಸ್ಥೆ ಟರ್ನ್ಓವರ್ ಮಾಡುತ್ತೆ ಆ ಸಂಸ್ಥೆಯನ್ನ ಯೂನಿಕಾರ್ನ್ ಕಂಪನೀಸ್ ಅಂತ ಹೇಳ್ತಾರೆ. ಅದರಲ್ಲಿ ನಮ್ಮ ದೇಶದಲ್ಲಿ 120 ಕಂಪನಿಗಳಿವೆ. ಪ್ರಪಂಚದಾದ್ಯಂತ 2,400 ಕಂಪನಿಗಳಿವೆ. ಆ 8,600 ಕೋಟಿ ಟರ್ನ್ಓವರ್ ಮಾಡುವಂತಹ ಇನ್ನೊಂದು ವಿದಿನ್ 3 ಇಯರ್ಸ್ ಅಲ್ಲಿ 3 ಕಂಪನಿಗಳು 120ಕ್ಕೆ ಸೇರ್ಲಿಕ್ಕಿದೆ. ಎಷ್ಟು ಆಗ್ಬಹುದು? ಅದರಲ್ಲಿ 3 ಕಂಪನಿಗಳು ಅದು ನಮ್ಮದಾಗಿರ್ಬೇಕು. ಒಂದು ನಂದಗೋಕುಲ ಪ್ರಾಜೆಕ್ಟ್, ಇದರ ಬಗ್ಗೆ ಹೇಳಲಿಕ್ಕಿದ್ದೇನೆ. ಆದ್ರೆ ಒಬ್ಬನ ಥಿಂಕಿಂಗ್ ಅಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಮನೆ ಒಳಗೂ ಅಷ್ಟೇ ನಮ್ಗೆ ಒಂದು ಹಾಲ್ ಇರುತ್ತೆ, 2 ಬೆಡ್ರೂಮ್ ಇರುತ್ತೆ, ಒಂದು ಟಾಯ್ಲೆಟ್ ಇರುತ್ತೆ, ಕಿಚನ್ ಇರುತ್ತೆ. ಹೌದಾ? ನಾವು ಹೇಗೆ ಇಟ್ಟಿರ್ತೀವಿ ಅದನ್ನ ಯಾರು ಹ್ಯಾಂಡಲ್ ಮಾಡ್ತಾರೆ ಅದರ ಮೇಲೆ ಇರುತ್ತೆ. ಒಪ್ಕೋತೀರಾ? ಎಲ್ಲ ಕಡೆ ಹುಳುಕುಗಳು ಇದ್ದೇ ಇರುತ್ತೆ. ಅದನ್ನ ಸ್ವಚ್ಛವಾಗಿ ಹೇಗೆ ಇಟ್ಕೋತೀವಿ ಅದರ ಮೇಲೆ ಡಿಪೆಂಡ್ ಇದೆ. ನಾವು ಇವತ್ತು ಮಾತಾಡಿದ್ದು ಹೆಚ್ಚಿನವರು ನಮ್ಗೆ ತುಂಬಾ ಖುಷಿ ಅನಿಸ್ತು. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ. ನಾವು ದೇಶ ಸುತ್ತಿ ಬಂದಿದ್ದೀವಿ. ನಾವು ಇವತ್ತು ಅಧ್ಯಯನ ಮಾಡಿ ಬಂದಂಗಾಗಿದೆ. ತುಂಬಾ ಜನ ಅಧ್ಯಯನ ಮಾಡಿದಂಗಿತ್ತು. ಅದೊಂದು ಸಣ್ಣ